ಸಾಗರದಲ್ಲಿ ಗಣಪತಿ ದೇವಸ್ಥಾನವನ್ನು ಕೆಳದಿ ಅರಸರು 1620ನೇ ಇಸ್ವಿಯಲ್ಲಿ ಕಟ್ಟಿದ್ದು. ಅದನ್ನ ಇದೀಗ ದೇವಸ್ಥಾನದ ಅಭಿವೃದ್ಧಿಗೆ 55 ಲಕ್ಷ ರೂಪಾಯಿ ಬಿಡುಗಡೆಯಾಗಿದೆ. ಇನ್ನೂ 1.1 ಕೋಟಿ ಬಿಡುಗಡೆ ಆಗುತ್ತೆ ಅಂತೇಳಿ ಶಾಸಕ ಗೋಪಾಲಕೃಷ್ಣ ಬೇಳೂರು ಹೇಳಿದ್ದಾರೆ. ಹಾಗೆಯೇ ಸಾಗರದ ಮಾರಿಕಾಂಬಾ ದೇವಸ್ಥಾನ ಹಾಗೂ ಮಹಾಗಣಪತಿ ದೇವಸ್ಥಾನ ಊರಿನ ಪ್ರಮುಖ ದೇವತೆಗಳು. ಇದರ ಅಭಿವೃದ್ಧಿಗೆ ಎಷ್ಟೇ ಹಣ ಖರ್ಚಾದರೂ ಸಹ ವಾಸ್ತು ಪ್ರಕಾರ ನಿರ್ಮಾಣ ಮಾಡಲಾಗುವುದು. ದೇವಸ್ಥಾನದ ಅಭಿವೃದ್ಧಿಗೆ ಸದಾ ಸಿದ್ಧ ಅಂತ ಶಾಸಕ ಗೋಪಾಲಕೃಷ್ಣ ಬೇಳೂರು ಸಾಗರದಲ್ಲಿ ಹೇಳಿದರು. ಮಕ್ಕಳಿಗೆಲ್ಲ ಕಾಲಿಗೆಲ್ಲ ಹೊಡಿತಿತ್ತು, ಕಾಲೆಲ್ಲ ಕಿತ್ತೋಗ್ತಿತ್ತು. ಮೊನ್ನೆ ಅಡ್ವಾನ್ಸ್ ಆಗಿ ನಾವು ಬಂದ ಮೇಲೆ ಮೊನ್ನೆ ಅದಕ್ಕೆ ಒಂದು 48 ಲಕ್ಷ ರೂಪಾಯಿ ಕೊಟ್ಟು ಅಡ್ವಾನ್ಸ್ ಆಗಿ ಈಗ ಉತ್ತಮವಾದಂತ ಒಳ್ಳೆ ಸ್ವಿಮ್ಮಿಂಗ್ ಪೂಲ್ ಮಾಡಿಟ್ಟಿದೆ ವಿಜಯನಗರದಲ್ಲಿ. ಬಹಳ ಚೆನ್ನಾಗಿದೆ. ಈಗ ಅದೇನು ದುಡ್ಡು ಬರಲಿಲ್ಲ, ಅಡ್ವಾನ್ಸ್ ಆಗಿ ಮಾಡಿಸಿದ್ದೆ ಮಾಡ್ರಿ ಅಂತ ಹೇಳಿ. ಈಗ ದುಡ್ಡು ಬಂದಿದೆ, ಕೊಟ್ಟಿದ್ದೀವಿ. ಹಾಗೆ ಇದಕ್ಕೂ ಸಹ ಕೋಟಿ ರೂಪಾಯಿವರೆಗೂ, 1-2 ಕೋಟಿವರೆಗೂ ನೀವು ಅಡ್ವಾನ್ಸ್ ಮಾಡಕ್ಕೆ ಅವಕಾಶ ಇದೆ. ಹಾಗಾಗಿ ಅದ್ರ ಜೊತೆಗೆ ಮಾಡ್ಕೊಂಡು ತಗೊಳ್ತೀವಿ. ಈಗಾಗಲೇ ಅದಕ್ಕೂ ದುಡ್ಡು ಇದೆ, ನಾವು ಕೊಡ್ಲಿಕ್ಕೆ ಅವಕಾಶ ಇದೆ. ಜೊತೆಗೆ ಸಾರ್ವಜನಿಕರಿಗೆ ಫಂಡಣ್ಣ ಮತ್ತು ಐವಿ ಹೆಗ್ಡೆಯವರೆಲ್ಲ ಈಗ ಮಾತಾಡಿದ್ರು. ಐವಿ ಹೆಗ್ಡೆಯವರು ನನ್ನ ಹತ್ರ ಸುಮಾರು ಸರಿ ಹೇಳಿದ್ದಾರೆ. ಅವರು ಸಹ ಈ ದೇವಸ್ಥಾನದಲ್ಲಿ ಸದಾ ಇಲ್ಲಿ ಇರುವಂತ ಚಟುವಟಿಕೆ ಇರುವಂತ ಐವಿ ಹೆಗ್ಡೆಯವರು ಹೇಳಿದ್ರು, ಸರ್ ನಾವಿದ್ದೀವಿ, ನಿಮಗೆ ದುಡ್ಡನ್ನ ನಾವು ಮಾಡಿಸ್ಕೊಡ್ತೀವಿ ಅಂತೇಳಿ ಅವರೆಲ್ಲ ಕೂತ್ಕೊಂಡೇ ಪ್ಲಾನ್ ಮಾಡಿದಾರಲ್ಲ. ಎಲ್ಲರೂ ಕೂತ್ಕೊಂಡೆ ಒಂದು ಪ್ಲಾನ್ ಮಾಡಿ ಈ ತರ ಕೊಟ್ಟಿದ್ದಾರೆ. ಹಾಗಾಗಿ ಒಳ್ಳೆ ರೀತಿಯಲ್ಲಿ ಮಾಡಬೇಕು, ನಿಮ್ಮೆಲ್ಲರ ಸಹಕಾರ ಇಲ್ಲ ಅಂತ ನಾನು ಕೇಳ್ಕೊಡ್ತೇನೆ ಅಷ್ಟೇ. ನನ್ನವಾದಂತ ಮಹಾಗಣಪತಿ ದೇವಸ್ಥಾನ ಅಭಿವೃದ್ಧಿ ಮಾಡಬೇಕು ಅನ್ನೋದಿದೆ. ಅದ್ರ ಜೊತೆಗೆ ಇಲ್ಲಿ ಒಂದು ಪಾರ್ಕ್ ಆಗ್ಬೇಕು ಅನ್ನೋದಿದೆ. ನಾನು ಹಿಂದೆನೂ ಹೇಳಿದ್ದೀನಿ, ಇಲ್ಲೊಂದು ಪಾರ್ಕ್ ಆಗ್ಬೇಕು. ದೇವಸ್ಥಾನದಲ್ಲಿ ಬಂದವರು ಮಕ್ಕಳು ಮರಿ ಎಲ್ಲ ಕರ್ಕೊಂಡು ಬಂದವರು ಇಲ್ಲಿ ಪಾರ್ಕ್ ಮಾಡಿ ಒಂದು ಬೆಂಚ್ ಎಲ್ಲ ಹಾಕಿರ್ತೀವಿ. ಅಲ್ಲಿ ಪಾರ್ಕ್ ಅಲ್ಲಿ ಕುತ್ಕೊಂಡು ಸ್ವಲ್ಪ ಹೊತ್ತು ವಿಶ್ರಾಂತಿ ಅಂದ್ರೆ ಸ್ವಲ್ಪ ಅಲ್ಲಿ ಕೂತು ಹೋಗ್ಬೇಕನ್ನೋ ರೀತಿಯಲ್ಲಿ ಸಂಜೆ ಬಂದಾಗ ಎಲ್ಲ ಕೂತು ಹೋಗ್ಬೇಕಂತ ಅಶ್ವಿನಿ ಅವರು ಹೇಳಿದ್ರು. ಅದಕ್ಕೆ ಒಂದಿಷ್ಟು ಬಿಲ್ಪತ್ರೆ ಗಿಡ, ಆ ಗಿಡ ನೋಡಕ್ಕೆ ಅವಕಾಶ ಇದೆ. ಮಧ್ಯದಲ್ಲಿ ಅದಕ್ಕೂ ಅವಕಾಶ ಇದೆ. ಯಾವ ಗಿಡ ನೋಡ್ಬೇಕು ಅನ್ನೋದನ್ನ ಅದನ್ನು ಸೇರ್ಸೋಣ, ಅದೇನಿಲ್ಲ. ಮಹಾಗಣಪತಿ ಯಾವ ಇಷ್ಟವಾದಂತ ಗಿಡ ಇದಿದೆ ಅದೆಲ್ಲವನ್ನ ಅಲ್ಲಿ ಬೇಕಾದ್ರೆ ಮಧ್ಯದಲ್ಲಿ ಹಾಕ್ಸ್ಬೋದು, ಅದೇನಿದೆ, ತೊಂದರೆ ಆಗೋದಿಲ್ಲ. ಅದು ಮಾಡ್ಲಿಕ್ಕೆ ಅವಕಾಶ ಇದೆ. ಒಟ್ಟಲ್ಲಿ ಪ್ಲಾನ್ ಏನಂದ್ರೆ ಸಾರ್ವಜನಿಕರು ನೀವು ಈ ತರ ಮಾಡಿ ಆ ತರ ಮಾಡಿ ಅಂತ ನಮ್ಗೆ ಕೊಡ್ಬೇಕು. ಆಧಾರದ ಮೇಲೆ ನಾವು ಮಾಡ್ಲಿಕ್ಕೆ ಇವತ್ತು ಪ್ರಯತ್ನ ಪಡ್ತೀವಿ. ಇಲ್ಲಾಂದ್ರೆ ನಾನು ಯಾವತ್ತೂ ಕೆಲಸ ಶುರು ಮಾಡಿಬಿಡ್ತಿದ್ದೆ. ದುಡ್ಡು ಬಂದು ಸುಮಾರು ಆಗಿ ಅಧಿಕಾರಿಗಳು ಸಾರ್ ಮಾಡಿಸ್ಬೇಕು ಅಂತ. ಇಲ್ಲ, ಆಗಲ್ಲ. ನಾನು ಸಾರ್ವಜನಿಕರಲ್ಲಿ ಕುತ್ಕೊಳ್ಬೇಕು, ಅವ್ರೆಲ್ಲರನ್ನ ಕೇಳಬೇಕು, ಸಂಘ ಸಂಸ್ಥೆಯವ್ರನ್ನ ಕೇಳಬೇಕು, ಇಲ್ಲಿದ್ದವ್ರನ್ನೆಲ್ಲ ಕೇಳಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಈ ಒಂದು ಸಭೆಯನ್ನು ಇಲ್ಲಿ ಕರೆದಿದ್ದೀವಿ. ತಾವೆಲ್ಲರೂ ತಮ್ಮ ಕೆಲಸ ಒತ್ತಡದಲ್ಲೂ ಸಹ ಇಲ್ಲಿ ಬಂದು ತಮಗೆಲ್ಲರೂ ಸಹಕಾರ ಕೊಟ್ಟಿದ್ದೀರಿ, ಇಲ್ಲೆಲ್ಲ ಸಲಹೆಯನ್ನು ಕೊಟ್ಟಿದ್ದೀರಿ. ಬಹಳ ಖುಷಿ ತರುವಂತ ವಿಚಾರ. ಹಾಗಾಗಿ ಕ್ಷೇತ್ರದವರು MLA ಆದ ತಕ್ಷಣ ಎಲ್ಲದೂ ನಾನೇ ಮಾಡಲಿಕ್ಕೆ ಆಗೋದಿಲ್ಲ. ಹಂಗಾಗಿ ಕೆರೆಗೆ ಮಾತ್ರ ಕೈ ಹಾಕೋದಿಲ್ಲ. ಕೆರೆಗೆ ಹಾಕಿ ಸಾಕಾಗಿದೆ, ಅದು ಮಾತ್ರ ಕೈ ಅದಕ್ಕೆ ದುಡ್ಡು ಹಾಕೋದಲ್ಲ. ನಂಗೆ ಯಾರೋ ಹೇಳಿದ್ರು ಕೆರೆಗೆ ಹೋಗ್ತೀವಿ ನೋಡಿ ಅಂತ. ಕೆರೆಗೆ ಬೇಡ ಮಾತ್ರ, ಕೆರೆಗೆ ಗದ್ದೆಗೆ ಬೇಡ. ಕೆರೆ ಈ ಕಡೆ ಎಲ್ಲ ಮಾಡೋಣ, ಆ ಕೆರೆಗೆ ಒಂದು ಕೈ ಹಾಕಿ ಈಗ ಬೇಡ ನನಗೆ, ಅದು ತುಂಬಾ ದುಡ್ಡು ಆಗಿದೆ, ಸಾಕು, ಅಲ್ಲಿ ಬೇಡ. ಇಲ್ಲಿ ಏನಾಗಬೇಕು ಎಲ್ಲ ಮಾಡೋಣ. ಫಸ್ಟ್ ನಮ್ಮ ಈ ಒಂದು ಹೆಪ್ಪಾಗಿಲು, ಇವತ್ತು ಸಾಗರದ ಏನು ಹೆಪ್ಪಾಗಿಲಿದೆ, ಇದಕ್ಕೆ ಏನು ಮೂಲ ಸೌಕರ್ಯ ಕೊಡ್ಬೇಕು ಅದೆಲ್ಲ ಮಾಡ್ಬೇಕು ಅನ್ನೋದು ನಾವು ಚಿಂತನೆ ಇಟ್ಕೊಂಡಿದ್ವಿ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ನೀವು ಕೊಡಬೇಕು. ಅದು ಮುಖ್ಯ. ಮಹಾದ್ವಾರ ಈ ತರ ಬರುತ್ತೆ. ಮಹಾದ್ವಾರ ಈ ತರ ಬರುತ್ತೆ. ಆನಂತರ ಫ್ರಂಟ್ ಇದು ಈ ತರ ಬರುತ್ತೆ. ಈಗ ಇದೆಯಲ್ಲ, ಇದನ್ನೇ ಈ ತರ ಗೊಬ್ಬರ ಎಲ್ಲ ಬರುತ್ತೆ. ಅದನ್ನು ಈ ತರ ಫ್ರಂಟ್ ಮಾಡ್ಬೇಕನ್ನೋದು ಈಗಾಗಲೇ ಒಂದು ಸ್ಕೆಚ್ ತಯಾರು ಮಾಡಿದ್ವಿ. ಆನಂತರ ನಮ್ಮ ಸಭಾಭವನ ಕಲ್ಯಾಣ ಮಂಟಪ ಈ ತರ ಬರ್ಬೇಕಂತ ಮಾಡಿದ್ವಿ. ಅದರಲ್ಲಿ ಅಂಗಡಿ, ಹೂವಿನ ಅಂಗಡಿ, ನಾನು 4 ಹೂವಿನ ಅಂಗಡಿ ಕರೀತಿದ್ವಿ, ಜಾಸ್ತಿ ಇಟ್ಟಿಲ್ಲ. 4 ಹೂವಿನ ಅಂಗಡಿನೂ ಸಹ ಅದರಲ್ಲಿ ಸೇರ್ಪಡೆ ಮಾಡ್ಬೇಕಂದ್ರೆ ಆ ಭಾಗದಲ್ಲಿ ಮಾಡ್ಬೇಕಂತ ಇದ್ವಿ. ಇದರ ಇಷ್ಟು ಮಾಡಿದ್ದೀವಿ. ಹಾಗಾಗಿ ಇದಕ್ಕೆ ಏನು ಸಹಕಾರ ಆಗಬೇಕು ಅದಷ್ಟು ನಾನು ಮಾಡ್ಲಿಕ್ಕೆ ತಯಾರಿದ್ದೇನೆ. ಸಾರ್ವಜನಿಕರು ಎಷ್ಟು ಕೊಡ್ಬೇಕಾಗುತ್ತೆ ಅಷ್ಟನ್ನು ಅವ್ರಿಗೆ ಕೊಡಿ. ಅಂದ್ರೆ ಒಂದು ಸುಂದರವಾದಂತಹ ದೇವಸ್ಥಾನ ಮಾಡ್ಬೇಕಂತ ನಾವು ಮನಸ್ಸು ಮಾಡಿದ್ರೆ ಖಂಡಿತ ಏನ್ ಬೇಕಾದ್ರೂ ಮಾಡ್ಬೋದು. ಈಗಾಗಲೇ ಅಧಿಕಾರಿಗಳು ಸಹ ಅದಕ್ಕೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಈ ತರ ಮಾಡ್ಬೇಕನ್ನೋದು ಕೊಡೋದು ಏನಂತ ಪಾಂಡಣ್ಣನ ಒಂದು ಚಿಂತೆ ಏನ್ ಮಾಡೋದು ಸಾರ್ ಅಂತ ಅವ್ರ ಮೇಲೆ ಕೇಳ್ತಾ ಇದ್ದಾರೆ. ಅದಕ್ಕೆ ನೋಡೋಣ, ಸ್ವಲ್ಪ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಟಿರ್ತೀವಿ, ಸ್ವಲ್ಪ ನೋಡೋಣ ಯಾವ ತರ ಮಾಡೋದು, ಆಮೇಲೆ ಮಾಡೋಣ. ಊಟದ ವ್ಯವಸ್ಥೆ ಮಾಡ್ಲಿಕ್ಕೆ ಏನಂತ ನೋಡೋಣ.